ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ಕರ್ನಾಟಕದಲ್ಲಿ ರಾಜಕಾರಣ ಬಿಟ್ಟರೆ ಸದ್ಯಕ್ಕೆ ಇನ್ನೇನು ಚರ್ಚೆ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಅಥವಾ ಇದಕ್ಕಿಂತ ಮೊದಲೇ ಒಬ್ಬ ಅತಿಥಿಯನ್ನು ನಮ್ಮ ಸ್ಟುಡಿಯೋಗೆ ಕರೆಸೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ವಿ. ಅಂತೂ ಇಂತೂ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಹೇಗೆ ಪರಿಚಯಿಸಬೇಕು ಅವರನ್ನು? ಅವರು ಮಾಜಿ ಸಚಿವರು, ಹಾಲಿ ಶಾಸಕರು, ಸಿದ್ದರಾಮಯ್ಯ ಬಣದ ಕಟ್ಟಾಳು. ಅದರ ಜೊತೆಗೆ ಇವತ್ತಿನ ಕಾಲದಲ್ಲಿ 24/7 ಮೀಡಿಯಾದ ಕಾಲದಲ್ಲಿ, ಸೋಷಿಯಲ್ ಮೀಡಿಯಾದ ಕಾಲದಲ್ಲಿ ರಾಜಕಾರಣಿಗಳು ಒಂದು ಮಾತಾಡುವುದಕ್ಕೆ 10 ಸಲ ಯೋಚನೆ ಮಾಡ್ತಾರೆ. ಆದರೆ ಇವರು ಮನಸ್ಸಿನಲ್ಲಿದ್ದದ್ದನ್ನು ಯಥಾವತ್ತಾಗಿ ಕ್ಯಾಮರಾದ ಮುಂದೆ, ಜನರ ಮುಂದೆ ಇಡ್ತಾರೆ. ಇಷ್ಟೊತ್ತಿಗಾಗಲೇ ನಿಮಗೆ ಅರ್ಥ ಆಗಿರಬಹುದು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ KN ರಾಜಣ್ಣ ಅವರಿದ್ದಾರೆ. ರಾಜಣ್ಣ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಅವ್ರನ್ನ ಪ್ರಶ್ನಿಸೋದಕ್ಕೆ ವಿವಿಧ ಪಕ್ಷಗಳ ಕಾರ್ಯಕರ್ತರು ನೀವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಣ್ಣ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಸಾಮಾನ್ಯವಾಗಿ ಮಾತಾಡುವಾಗ ಮೊದಲು ಇತಿಹಾಸ, ಆಮೇಲೆ ವರ್ತಮಾನ, ಆಮೇಲೆ ಭವಿಷ್ಯ ಅಂತ ಹೋಗ್ತೀವಿ. ಇವತ್ತು ನಿಮ್ಮ ಕೇಸ್ನಲ್ಲಿ ಉಲ್ಟಾ ಮಾಡ್ತೀನಿ ನಾನು. ಇತಿಹಾಸ ಅಲ್ಲ, ಇವತ್ತು ನಿಮ್ಮ ಕೇಸ್ನಲ್ಲಿ ಉಲ್ಟಾ ಮಾಡ್ತೀನಿ, ಭವಿಷ್ಯದಿಂದಲೇ ಆರಂಭಿಸ್ತೀನಿ. ಇತಿಹಾಸದಿಂದಲೇ ಬಂದ್ಬಿಡಿ, ನನಗೋಸ್ಕರ ನೀವು ಉಲ್ಟಾ ಮಾಡಬೇಡಿ. ನಿಮ್ಗೆ ಅಪೇಕ್ಷೆ ಇದ್ರೆ ಮಾಡಿ, ನಮ್ದೇನಿಲ್ಲ. ಅತಿ ಹೆಚ್ಚು ಕುತೂಹಲದ ವಿಷಯನೇ ಮೊದಲು ಕೇಳೋಣ. ಓಕೆ. ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಿದೆ ಸರ್. ಚರ್ಚೆ ಆಗ್ತಾ ಇದೆ. 2.5 ವರ್ಷಕ್ಕೆ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, DK ಶಿವಕುಮಾರ್ CM ಆಗ್ತಾರೆ. 2.5 ವರ್ಷದ ಹಿಂದೆನೇ ಮಾತುಕತೆಯಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ದಾರೆ. ಏನಾಗುತ್ತೆ ರಾಜ್ಯ ರಾಜಕಾರಣ? ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ? ಕ್ಯಾಬಿನೆಟ್ ರೀಶಫಲ್ ಆಗಿ ಸಿದ್ದರಾಮಯ್ಯನವರು ಮುಂದುವರಿತಾರಾ? ಅಥವಾ ಈ ಎಲ್ಲ ಎಪಿಸೋಡ್ ಇನ್ನೊಂದು ಸ್ವಲ್ಪ ಎಳ್ಕೊಂಡು ಹೋಗಿ ಇನ್ನೊಂದು ಬಜೆಟ್ ಮಂಡಿಸಿದ ನಂತರ ಏನೇ ಬದಲಾವಣೆ ಆಗೋದಿದ್ರು ಆಗುತ್ತಾ? ನಿಮ್ಮ ಲೆಕ್ಕಾಚಾರ ಏನು? ನಾನು ನನ್ನ ರಾಜಕೀಯ ಅನುಭವದ ಆಧಾರದ ಮೇಲೆ ತಿಳಿಸ್ಬೇಕು ಅಂತ ಹೇಳಿದ್ರೆ, ಸೆಷನ್ ಮುಗಿಯೋವರೆಗೂ ಕ್ಯಾಬಿನೆಟ್ ರೀಶಫಲ್ ಆಗೋದಿಲ್ಲ. ಓಕೆ. ಇದು ಯಾರು ಹೇಳಿದ್ದಲ್ಲ, ನನಗೆ ನಾನೇ ಊಹೆ ಮಾಡ್ತಕ್ಕಂಥದ್ದು. ರೀಶಫಲ್ಲು ಆಫ್ಟರ್ ದಿಸ್ ಬೆಳಗಾಂ ಸೆಷನ್ 100% ಆಗ್ತದೆ. ಆಗತ್ತೆ. ವಿತ್ ಸಿದ್ದರಾಮಯ್ಯ ಲೀಡರ್ಶಿಪ್ಪಲ್ಲೇ ಆಗ್ತದೆ. ಅದರಲ್ಲಿ ಯಾರೆಲ್ಲ ಮಾತು ನೀವೇನು ಇಟ್ಕೋಬೇಕಾಗಿಲ್ಲ. ಮತ್ತು ಪವರ್ ಶೇರಿಂಗು ಅದು ಇದು ಅಂತಕ್ಕಂಥದ್ದು, ಇದ್ರ ಬಗ್ಗೆ ಚರ್ಚೆಗಳು ಮೊದಲಿಂದನೂ ನಡೀತಾ ಇದೆ. ದಟ್ ಈಸ್ 18th May 2023. ಹೌದು. ಅದು ಡೆಲ್ಲಿನಲ್ಲಿ AICCಯಿಂದ ಒಂದು ಪತ್ರ, ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ಮತ್ತು ಆ ಪ್ರೆಸ್ ನೋಟ್ ಬಗ್ಗೆನೇ ಸನ್ಮಾನ್ಯ KC ವೇಣುಗೋಪಾಲ್ ಅವರು ಕೂಡ ಬ್ರೀಫಿಂಗ್ ಮಾಡಿದ್ದಾರೆ. ಅದರಲ್ಲಿ ಹೇಳಿರ್ತಕ್ಕಂಥದ್ದೇನು, ಸಿದ್ದರಾಮಯ್ಯ ವಿಲ್ ಬಿ ದಿ CLP ಲೀಡರ್ ಆ್ಯಂಡ್ ಈ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್. And DK ಶಿವಕುಮಾರ್ is the only deputy ಲೋನ್ DCM. ಹೌದು. And he will continue till the parliament elections ಅಂತ. that was the content. ಅಂದರೆ KPCC ಅಧ್ಯಕ್ಷರಾಗಿ ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೆ ಅಂತ ಅದರಲ್ಲಿದೆ. ಅದಾದ ಮೇಲೆ ಬೇರೆ ಬೇರೆ ಎಲ್ಲ ಪ್ರಶ್ನೆಗಳು ನಿಮ್ಮ ಮೀಡಿಯಾದವರು ಕೇಳಿದಾಗ ಅವರು ಇನ್ನೊಂದು ಹೇಳ್ತಾರೆ, ಇಫ್ ದೆರ್ ಈಸ್ ಎನಿ ಪವರ್ ಶೇರಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದೇರ್ ಅಂತ ಕೇಳ್ತಾರೆ. ಕೇಳಿದಾಗ ಅವರು ನೋ ಸಚ್ ಪವರ್ ಅಂಡರ್ಸ್ಟ್ಯಾಂಡಿಂಗ್, ಇಫ್ ಅಟ್ ಆಲ್ ಎನಿ ಪವರ್ ಶೇರಿಂಗ್ ಈಸ್ ದೇರ್, ಇಟ್ ಈಸ್ ಓನ್ಲಿ ವಿತ್ ದಿ ಪೀಪಲ್ ಆಫ್ ಕರ್ನಾಟಕ, ನಥಿಂಗ್ ಎಲ್ಸ್ ಅಂತ ಹೇಳಿ ಎದ್ದು ಹೋಗ್ತಾರೆ. ದಿಸ್ ಇಸ್ ದ ಜಿಸ್ಟ್ ಆಫ್. ಬೇಕಾದ್ರೆ ಪತ್ರನೂ ಇದೆ, ನಾನು ತರಿಸಿದ್ದೀನಿ, ಎಲ್ಲ ಇದೆ, ಕೊಡ್ತಿರ್ಬೇಕಾರೆ. ಸೊ ಹಾಗಿದ್ದಾಗ ಅವರು ಪವರ್ ಶೇರಿಂಗು ಅದು ಇದು ಇದೆ, ಮುಂದೆ ನಾನು ಹೇಳ್ತೀನಿ ಅಂತ ಅವ್ರೇನು ಹೇಳಿಲ್ಲ. ಓಕೆ. ಇಫ್ ಅಟ್ ಆಲ್ ಎನಿ ಪವರ್ ಶೇರಿಂಗ್ ಇಸ್ ದೇರ್, ಇಟ್ ಈಸ್ ಓನ್ಲಿ ವಿತ್ ದಿ ಪೀಪಲ್ ಆಫ್ ಕರ್ನಾಟಕ, ನಥಿಂಗ್ ಎಲ್ಸ್ ಅಂತ ಅವರು ಕಟಗರಿಕಲಿ ಹೇಳಿದ್ದಾರೆ. ಅಷ್ಟು ಹೇಳಿದ ಮೇಲೆ ಎಲ್ಲಿದೆ ಪವರ್ ಶೇರಿಂಗ್ ಅಂತಕ್ಕಂಥದ್ದು? ಅವರು ಏನಾದರೂ ಕೂಡ ಒಂದು ಸ್ವಲ್ಪ ಗೋಡೆ ಮೇಲೆ ಇಟ್ಟಂಗೆ ಅದೆಲ್ಲ ಇದೆ, ಮುಂದೆ ಹೇಳ್ತೀವಿ ಅಂತ ಹೇಳಿದ್ರು, ಅಥವಾ ಇಲ್ಲ ನಾವು ಏನೋ ಬೇರೆ ರೀತಿಯೆಲ್ಲ ನಾವು ಯಾವ ಡಿಸೈಡೆಡ್ ಸಮಥಿಂಗ್ ಅಂತ ಹೇಳಿದರೆ, ಏನಾದ್ರು ಸಮ್ ಸಾರ್ಟ್ ಆಫ್ ಕ್ಲೂ ಇದ್ದಿದ್ದರೆ ವೀಕೆಂಡ್ ಅದನ್ನು ಇತ್ತು ಏನೋ ಇರಬಹುದು ಅಂತ ಹೇಳ್ಕೋಬೋದು. ಸೊ ಆ ಥರ ಏನೂ ಇದ್ದಂಗೆ ಅವರ ಸ್ಟೇಟ್ಮೆಂಟಲ್ಲಿ ನನಗೆ ಅನಿಸಿಲ್ಲ. ಮತ್ತು ಈಗನೂ ಅಷ್ಟೇ ನೋಡಿ, ಕರ್ನಾಟಕದಲ್ಲಿ ನಾನು ಭಾಳಷ್ಟು ಸರಿ ಅಸೆಂಬ್ಲಿನೂ ಕೂಡ ಭಾಷಣ ಮಾಡೋವಾಗ ಹೇಳಿದ್ದೀನಿ, ನಮ್ಮ ರಾಜ್ಯದಲ್ಲಿ 3 ಜನಕ್ಕೆ ವೋಟನ್ನು ಟ್ರಾನ್ಸ್ಫರ್ ಮಾಡಿಸೋ ಶಕ್ತಿ ಇರೋದು. ಇನ್ BJP ಇಟ್ ಈಸ್ ಯಡಿಯೂರಪ್ಪ. ಹೌದು. ಇನ್ JDS ಇಟ್ ಈಸ್ ದೇವೇಗೌಡ ಫ್ಯಾಮಿಲಿ. ಇನ್ ಕಾಂಗ್ರೆಸ್ ಇಟ್ ಈಸ್ ಓನ್ಲಿ ಸಿದ್ದರಾಮಯ್ಯ. ಇವರಿಲ್ಲ ಅಂದರೆ ಈ ಪಾರ್ಟಿಗಳೇ ಇರೋದಿಲ್ಲ ಇವು. ಅದರಿಂದ ಸುಮ್ಮನೆ ನಾವು ಯಾವತ್ತೂ ಕೂಡ
ಒಂದು ಪಕ್ಷ ಬೆಳಿಬೇಕು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಯಾರ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ, ಯಾವ ವ್ಯಕ್ತಿಗೆ ಆಶೀರ್ವಾದ ಮಾಡ್ತಾರೆ ಅವರು ಅಧಿಕಾರದಲ್ಲಿ ಬರಬೇಕೇ ಹೊರತು ಸುಮ್ಮನೆ ಈಗ ನೋಡಿ ನಿಮ್ಗೆ ಹೇಳ್ತೇನೆ, ಅದು ಏನು ನನಗೆ ಸರಿಯಾಗಿ ನಂಬಿಕೆ ಬರ್ತಾ ಇಲ್ಲ. ಈ SM ಕೃಷ್ಣ ಅವ್ರಿಗೂ ಮತ್ತು ವೀರಪ್ಪ ಮೊಯ್ಲಿ ಅವರಿಗೆ ಲೀಡರ್ಶಿಪ್ ಇಶ್ಯೂ ಬರ್ತದೆ. ಹೌದು, ಲೀಡರ್ಶಿಪ್ ಇಶ್ಯೂ ಬಂದಾಗ ಆವಾಗ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ವಾಸ್ ಬಂಗಾರಪ್ಪ. ಈವನ್ ಬಂಗಾರಪ್ಪ ಆಲ್ಸೋ ಸಪೋರ್ಟೆಡ್ SM ಕೃಷ್ಣ. ಹೌದು, ಗೊತ್ತಾಯ್ತಾ? ಮೆಜಾರಿಟಿ ಇಸ್ ಆಲ್ಸೋ ಫಾರ್ SM ಕೃಷ್ಣ. ಎಸ್, ಏಕಾಏಕಿ ವೀರಪ್ಪ ಏಕೆ ಅಲ್ಲಿಂದ ನಮ್ಮ ಕರುಣಾಕರನ್ ಅವರ ಒತ್ತಾಯದ ಮೇಲೆ ನರಸಿಂಹರಾಯರ ಕಾಲದಲ್ಲಿ ವೀರಪ್ಪ ಮೊಯ್ಲಿ ಅವ್ರದ್ದು ಬಂತು. ಅವರಿಗೆ ಬಹಳ ಲಿಮಿಟೆಡ್ ನಂಬರ್ ಆಫ್ MLAs ವರ್ ಸಪೋರ್ಟಿಂಗ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಅವರು CLPನ ಫೇಸ್ ಮಾಡೋಕ್ಕಾಗಲಿಲ್ಲ, ಮತ್ತು ಸರ್ಕಾರನೂ ಕೂಡ ಸರಿಯಾಗಿ ನಡ್ಸೋಕ್ಕಾಗಲಿಲ್ಲ. ಆಮೇಲೆ ಬದಲಾವಣೆ ಆಯಿತು. ಅಂದರೆ ಬದಲಾವಣೆ ಎಲೆಕ್ಷನ್ ಬಂತು, 40 ಸೀಟ್ ಬಂತು. ಅವ್ರ ಕಾಲದಲ್ಲಿ ಥರ 40 ಸೀಟ್ ಬಂದಿದ್ದು. ಹೌದು, 40 ಸೀಟ್ ಬಂತು. ಸೊ ಹೀಗಾಗ್ಬಿಡ್ತದೆ. ಯಾವಾಗಲೂ ಕೂಡ ಡೆಮೋಕ್ರಸಿನಲ್ಲಿ ಯಾರು ಜನನ ಸಂಪಾದನೆ ಮಾಡಿರ್ತಾರೆ, ಜನ ಯಾರನ್ನು ಅಪೇಕ್ಷೆ ಪಡ್ತಾರೆ ಅಂಥವ್ರನ್ನು ಇಟ್ಕೊಂಡಾಗಲೇ ಮಾತ್ರ ಅಧಿಕಾರ ಕೂಡ ಕೊಡಬೇಕು, ಪಕ್ಷಗಳಲ್ಲಿ ಅವರಿಗೆ ಗೌರವನೂ ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.